ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಿಸ್ಟರ್ ವಿ ಸ್ಕ್ವೇರ್. ನಿನ್ನೆ ನಿಮಗೆ ತಿಳಿಸಿದಂತೆ ನಾನು ನಿನ್ನೆ 7 ಯುಗು ಕಾರಣ ಬುಕ್ನ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ನಿನ್ನೆ ನಾನು 10 ಪುಟಗಳನ್ನು ಮುಗಿಸಿದ್ದೀನಿ. ಆ 10 ಪುಟಗಳಲ್ಲಿ ನನಗೇನು ಅರ್ಥ ಆಯಿತು, ನಾನೇನು ತಿಳ್ಕೊಂಡೆ ಅನ್ನೋದನ್ನ ನಿಮ್ಮ ಮುಂದೆ ಇಡಕ್ಕೆ ಬಂದಿದ್ದೀನಿ. ಇದರಲ್ಲಿ ಮುಖ್ಯವಾದ ಪಾತ್ರಗಳು ಪ್ರಾರ್ಥನಾ ಮತ್ತು ಹಿಮವಂತ. ಈ ಪ್ರಾರ್ಥನಾ ಮತ್ತು ಹಿಮವಂತನ ಪ್ರೇಮ ಕಥೆ ಸ್ಟಾರ್ಟ್ ಆಗೋದೆ 7 ಹೆಜ್ಜೆಗಳಿಂದ ಅಲ್ಲ, ಸಾವಿರಾರು ಹೆಜ್ಜೆಗಳಿಂದ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾತ್ರೋರಾತ್ರಿ ಮನೆ ಬಿಟ್ಟ ಪ್ರಾರ್ಥನಾ ಹಿಮವಂತನ ಜೊತೆ 106 ಮೈಲಿ ನಡೆದು ಚನ್ನರಾಯಪಟ್ಟಣದಿಂದ ಶಿವಮೊಗ್ಗಕ್ಕೆ ತಲುಪ್ತಾಳೆ. ಅದು ನಡೆದು ಎಷ್ಟು ಅದ್ಭುತ ಅಲ್ವಾ? ಅದರ ಜೊತೆಗೆ ಪ್ರಾರ್ಥನಾಳ ಕನಸು ಮಕ್ಕಳ ವೈದ್ಯೆಯಾಗಬೇಕು ಅಂತ. ಆ ಕನಸಿಗೆ ನಾನು ಸಪೋರ್ಟಿವ್ ಆಗಿ ನಿಂತ್ಕೋತೀನಿ, ನಾನು ಬೆಂಬಲವಾಗಿ ನಿಂತ್ಕೋತೀನಿ ಅಂತ ನಿಂತ ಹಿಮವಂತ. ಈ 2 ನಿಷ್ಕಲ್ಮಶ ಪ್ರೀತಿಯ ಬಗ್ಗೆ ಈ 10 ಪುಟಗಳಲ್ಲಿ ನಾನು ತಿಳ್ಕೊಂಡೆ. ನೀವೇನಾದರೂ ಓದಿದ್ರೆ ಈ 10 ಪುಟಗಳಲ್ಲಿ ನಾನು ಹೇಳಿದ್ದು ನಿಮಗೆ ಹೆಂಗ ಅನ್ಸಿರ್ಬೋದು, ನಿಮ್ಮ ಅನಿಸಿಕೆ ಏನು ನೀವು ಓದಿದ್ರೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು, ಬಾಯ್.